ಕೋಲಾರದಲ್ಲಿ ಆಪರೇಷನ್ ಹಿಲ್ ವಿಚಾರ ಜೋರು ಸದ್ದು ಮಾಡ್ತಾ ಇದೆ. ಜಿಲ್ಲಾಡಳಿತದ ಈ ಕಾರ್ಯಾಚರಣೆಗೆ ಸ್ಥಳೀಯರಿಂದ ವ್ಯಾಪಕ ವಿರೋಧ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನಿದು ಆಪರೇಷನ್ ಹಿಲ್? ಯಾಕಾಗಿ ಸ್ಥಳೀಯರಿಂದ ವಿರೋಧ? ಬನ್ನಿ ನೋಡ್ಕೊಂಡು ಬರೋಣ. ಬೆಟ್ಟದ ಮೇಲೊಂದು ಅಕ್ರಮ ಮನೆಯ ಮಾಡಿ. ಕೋಲಾರ ಜಿಲ್ಲಾಡಳಿತದಿಂದ ಆಪರೇಷನ್ ಹಿಲ್. ತೇರಹಳ್ಳಿ ಬೆಟ್ಟದಲ್ಲಿ ಒತ್ತುವರಿ ಜೆಸಿಬಿ ಗರ್ಜನೆ. ಬೆಟ್ಟದ ಮೇಲೆ ಅಬ್ಬರಿಸುತ್ತಿರುವ ಜೆಸಿಬಿಗಳು. ಮತ್ತೊಂದೆಡೆ ಜೆಸಿಬಿ ಮೂಲಕ ಅಕ್ರಮ ಕಟ್ಟಡಗಳ ತೆರವು. ಕಂಟೈನರ್ ಹೌಸ್ ಸೇರಿದಂತೆ ಮನೆ ನಿರ್ಮಾಣ ಮಾಡಲು ಹಾಕಿದ್ದ ಪಾಯ. ಈ ಎಲ್ಲಾ ದೃಶ್ಯಗಳು ನಮಗೆ ಕಂಡುಬಂದಿದ್ದು ಕೋಲಾರ ತಾಲೂಕು ತೇರಹಳ್ಳಿ ಬೆಟ್ಟದಲ್ಲಿ. ಹೌದು, ಕೋಲಾರ ನಗರಕ್ಕೆ ಹೊಂದಿಕೊಂಡಂತೆ ತೇರಹಳ್ಳಿ ಬೆಟ್ಟವಿದೆ. ಈ ಬೆಟ್ಟದ ಮೇಲೆ 7 ಗ್ರಾಮಗಳಿವೆ. ಈ ನಡುವೆ ತೇರಹಳ್ಳಿ ಬೆಟ್ಟದ ಮೇಲೆ ಹೊಸ ಬಡಾವಣೆಗಳನ್ನ ಕೆಲವು ರಿಯಲ್ ಎಸ್ಟೇಟ್ ಮಾಫಿಯಾದವರು ನಿರ್ಮಾಣ ಮಾಡಲಾಗ್ತಿದ್ದು, ಪರಿಣಾಮ ಬೆಟ್ಟದ ಮೇಲೆ ಭೂಮಿಯ ಬೆಲೆ ಗಗನಕ್ಕೇರಿದೆ. ಬೆಟ್ಟದ ಮೇಲಿರುವ ಕಂದಾಯ ಭೂಮಿ, ಅರಣ್ಯ ಇಲಾಖೆಯ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಲಾಗುತ್ತಿದೆ. ಅದರ ಜೊತೆಗೆ ಬೆಟ್ಟದ ಮೇಲೆ ಅತಿ ಹೆಚ್ಚು ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕೋಲಾರ ತಹಶೀಲ್ದಾರ್ ನಯನ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ತೇರಹಳ್ಳಿ ಬೆಟ್ಟದ ಮೇಲೆ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದ್ದ ಕಟ್ಟಡ, ಪಾಯ, ಕಂದಾಯ ಇಲಾಖೆಯ ಜಾಗಕ್ಕೆ ಹಾಕಲಾಗಿದ್ದ ಕಾಂಪೌಂಡ್ ಸೇರಿದಂತೆ ಹಲವು ಕಟ್ಟಡಗಳನ್ನು ತೆರವು ಮಾಡಲಾಯಿತು. ಜೊತೆಗೆ ಬೆಟ್ಟದ ಮೇಲೆ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗಿರುವ ಹಿನ್ನೆಲೆ ಬೆಟ್ಟದ ಪಾವಿತ್ರತೆ ಕಾಪಾಡುವ ನಿಟ್ಟಿನಲ್ಲಿ ಸೂಚನಾ ಫಲಕಗಳನ್ನು ಕೂಡ ಬರೆಸಲಾಗ್ತಿದೆ. ಒಂದ್ ವೇಳೆ ಅಕ್ರಮ ಚಟುವಟಿಕೆಗಳನ್ನು ನಡೆಸಿ ಸಿಕ್ಕಿಬಿದ್ರೆ ಅವರ ಮೇಲೆ ಕಾನೂನು ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ತಹಶೀಲ್ದಾರ್ ಎಚ್ಚರಿಕೆ ನೀಡಿದ್ರು. ಪಾಪರಾಜನಹಳ್ಳಿ ಮತ್ತು ಬೆಟ್ಟದ ಹೊಸಳ್ಳಿಯಲ್ಲಿ ನಮಗೆ ಒತ್ತುವರಿಗಳನ್ನ ಗುರುತಿಸಿದ್ವಿ. ಅವ್ರಿಗೆ ನಾವು ಸಾಕಷ್ಟು FIRಗಳಾಗಿತ್ತು, ಕಾಷನ್ ಕೊಟ್ಟಿದ್ವಿ, ನೋಟಿಸ್ ಕೊಟ್ಟಿದ್ರು ಕೂಡ ಅದು ತೆರವಾಗಿರಲಿಲ್ಲ. ಹಾಗಾಗಿ ಬೆಳಗ್ಗೆಯಿಂದ ಯಾರು ಅನ್ಆಥರೈಸ್ಡ್ ಆಗಿ ಕರೆಂಟ್ ಕನೆಕ್ಷನ್ ತೊಗೊಂಡು ಸ್ಟಾಲ್ ಇಟ್ಟಿದ್ವಿ ಅದನ್ನು ತೆರವು ಮಾಡಿದ್ದೀವಿ. ಆಮೇಲೆ ಪಂಚಾಯಿತಿಯಲ್ಲಿ ಖಾತೆಗಳಾಗಿದೆ ಅಂತ ಹೇಳಿ ಫೌಂಡೇಶನ್ ಮಾಡಿದ್ರು, ಅದನ್ನು ತೆರವು ಮಾಡಿ ಈಗ ಇಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿ ಲೇಔಟ್ ಮಾಡಬೇಕು ಅಂತ ಹೇಳಿ ಸರ್ವೆ ನಂಬರ್ 48ರಲ್ಲಿ ಇದನ್ನು ಕೂಡ ಡೆಮಾಲಿಷ್ ಮಾಡಿದ್ದೀವಿ. ಹಾಗೆ ಇನ್ನೂ 2 ಸ್ಪಾಟ್ನ ಗುರುತಿಸಿದ್ದೀವಿ, ಅದನ್ನು ಕೂಡ ಒತ್ತುವರಿ ಎಲ್ಲ ಏಕಕಾಲದಲ್ಲೇನೆ ಪಾಪರಾಜನಹಳ್ಳಿ ಮತ್ತು ಬೆಟ್ಟದ ಹೊಸಳ್ಳಿದು ಏನೇನು ಒತ್ತುವರಿ ಇದೆ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಇನ್ನು ನಿನ್ನೆ ಬೆಳ್ಳಂಬೆಳಗ್ಗೆ ಕೋಲಾರ ತಾಲೂಕು ತಹಶೀಲ್ದಾರ್ ನಯನ, ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತ್ PDO ರಾಮಕೃಷ್ಣಪ್ಪ ಸೇರಿದಂತೆ ಕಂದಾಯ ಇಲಾಖೆ ಸಿಬ್ಬಂದಿ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರ ಬಂದೋಬಸ್ತ್ನಲ್ಲಿ ಕಾರ್ಯಾಚರಣೆಗೆ ಇಳಿದ್ರು. ಈ ವೇಳೆ ತೇರಹಳ್ಳಿಯಲ್ಲಿ ಕೆಲವು ಕಂದಾಯ ಇಲಾಖೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದ್ದ ನಿವೇಶನ ಪಾಯ, ಶಿವಗಂಗೆ ಬಳಿ ಸರ್ಕಾರಿ ಜಾಗದಲ್ಲಿ ಇರಿಸಿದ್ದ ಕಂಟೈನರ್, ಕೆಲವು ಪಾಯಗಳನ್ನು ತೆರವು ಮಾಡಿದ್ರು. ಕೆಂಚೇಗೌಡನ ಕೋಟೆ, ಕುಪ್ಪಳ್ಳಿ, ಹೊಸಹಳ್ಳಿ, ಬೆಟ್ಟದ ಹೊಸಳ್ಳಿ ಗ್ರಾಮಗಳ ಬಳಿಯಲ್ಲೂ ಕಾರ್ಯಾಚರಣೆ ಮಾಡಿ ಅಕ್ರಮವಾಗಿ ಸರ್ಕಾರಿ ಜಾಗಕ್ಕೆ ಹಾಕಲಾಗಿದ್ದ ಕಾಂಪೌಂಡ್ ತೆರವು ಮಾಡಿ ಒತ್ತುವರಿದಾರರ ಮೇಲೆ ಪ್ರಕರಣ ದಾಖಲಿಸುವ ಎಚ್ಚರಿಕೆ ನೀಡಿದ್ದಾರೆ. ಆದರೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿ ಹಕ್ಕುಪತ್ರ ವಿತರಣೆ ಮಾಡಿದ ಬಳಿಕವೇ ನಾವು ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದೇವೆ, ಈಗ ಏಕಾಏಕಿ ತೆರವು ಮಾಡಲು ಮುಂದಾಗಿರುವುದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ನಮ್ಮ ಸರ್ವೆ ನಂಬರ್ ಜಮೀನಾಗ ನನಗೆ 20 ಗುಂಟೆ ಆಗಿದೆ. ಅದ್ರಾಗ ಇದು ಖಾತೆ ಮಾಡ್ಕೊಂಡು ಬೇರೆಯವರು ಅದನ್ನು ಹೋರಾಟ ಮಾಡಿ ವಜಾನೂ ಮಾಡಿಸಿದ್ದೀನಿ. ಆ ಜಾಗದಾಗ ಒಂದು ಡಬ್ಬ ತಂದು ಮಡ್ಕೊಂಡಿದ್ರೆ ಅದನ್ನು ತೊಡೆ ತೆರವುಗೊಳಿಸಿದ್ರಿ. ನಮ್ಮದು ಇದು ಮಾಡ್ತಾರೆ కానీ ಬೇರೆಯವ್ರದ್ದು ಯಾರು ಮಾಡಲಲ್ಲ. ಮುನ್ರಾಜ್ ಅಂತ ಫಾರೆಸ್ಟ್ ಕೆಲಸನಾಗ ಅವನಿಗೆ ಒಂದಲ್ದ 8 ಹೆಸ್ರನಾಗ ಒಂದು ಅವನ ಹೆಸ್ರನಾಗ ಖಾತೆ ಆಗಿದೆ. ಅದನ್ನು ತೆರವುಗೊಳಿಸಲ್ಲ, ಇದನ್ನು ಮಾತ್ರ ಎತ್ತಿ ನೋಡಿಸಿ ಇದನ್ನು ತೆರವುಗೊಳಿಸಿದ್ರಿ. ಅದೇ ಥರ ಎಲ್ಲರೂ ತೆರವುಗೊಳಿಸಲಿ, ತಪ್ಪೇನಿಲ್ಲ. ಒಟ್ನಲ್ಲಿ ಕೋಲಾರ ನಗರಕ್ಕೆ ಆಕರ್ಷಣೀಯವಾಗಿರುವ ಬೆಟ್ಟಕ್ಕೆ ಆಪತ್ತು ಎದುರಾಗಿದ್ದು, ಬೆಟ್ಟ ಹಾಗೂ ಅದರ ಪಾವಿತ್ರತೆ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೈಗೊಂಡಿರುವ ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಬೆಟ್ಟದ ಮೇಲೆ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದರೆ ಮಾತ್ರ ತೇರಹಳ್ಳಿ ಬೆಟ್ಟ ಉಳಿಸಲು ಸಾಧ್ಯ. ರವಿ, ಪಬ್ಲಿಕ್ ಟಿವಿ, ಕೋಲಾರ.